ಹಲೋ ನಮಸ್ಕಾರ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ನಮ್ಮ ನೆಗಣಿ ಮನೆಗೆ ಬಂದಿವ್ರಿ. ಇಬ್ಬರು ಸೇರಿ ಒಂದು ರೆಸಿಪಿ ಮಾಡ್ಬೇಕತ್ತೆ ಬಂದೀನಿ ನೋಡ್ರಿ ಅವ್ರ ಮನೆಗೆ ರೀ. ಏನು ಮಾಡ್ತೀವತ್ತೆ ತೋರಿಸ್ತೀವಿ ಬರ್ರಿ ನಿಮಗೂ. ಈಗ ನೋಡ್ರಿ ಒಂದು 4-5 ಟೊಮಾಟೆ ತೊಗೊಂಡಿವ್ರಿ. ಈ ಸದ್ದ ಇವಕ್ಕೆ ಕಟ್ ಮಾಡ್ಬೇಕ್ರಿ ಈ ಥರ ರೀ. ಒಂದ್ರಾಗ 4-5 ಹೋಳು ಮಾಡ್ಕೋಬೇಕು ನೋಡ್ರಿ. ಓಸು ರೀ. ಆಮೇಲೆ ಇದಕ್ಕೆ ಹಾಕೋದು ನೋಡ್ರಿ, ಕಟ್ ಮಾಡ್ಕೊಂಡ್ರಿ ಕುದ್ಸಾಕಿಡೋದ್ರಿ ಇವಕ್ಕೆ ನೋಡ್ರಿ. ಸದಾ ಕುದ್ಸಾಕ ಹಾಕ್ಲಿಕ್ಕತ್ತೀವಿ ನೋಡ್ರಿ. 4 ಹೋಳು ಮಾಡಿ ಈ ಥರ ಕುದ್ಸಾಕ ಹಾಕ್ಬೇಕ್ರಿ. ಹಂಗೆ 4-5 ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ ಇದ್ರೊಳಗೆ ರೀ. ಒಂದು 4-5 ಪಳಕ ರೀ. ಈಗ ನೋಡ್ರಿ ಒಂದಿಷ್ಟು ಮೆಣಸಿಕಾಯಿ ತೊಗೊಂಡಿನ್ರಿ, ಒಣ ಮೆಣಸಿಕಾಯಿ ಹಾವು ಹಾಕೋಬೇಕು ನೋಡ್ರಿ. ಇವಿಷ್ಟು ಕುದ್ಸಾಕಿಡ್ಬೇಕು ನೋಡ್ರಿ. ಉಳ್ಳಾಗಡ್ಡಿ, ಕ್ಯಾಬೀಜ, ಆಮೇಲೆ ಢೊಣ್ ಮೆಣಸಿಕಾಯಿ, ಗಜ್ಜರಿ ರೀ, ಮೆಣಸಿಕಾಯಿ ಇವಿಷ್ಟು ತೊಗೊಂಡು ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ಗೋಧಿ ಹಿಟ್ಟು ತೊಗೊಂಡಿವಿ ನೋಡ್ರಿ. ಈ ಕಪ್ಪಿಲೆ 1 ಕಪ್ ರೀ. ಇದು ಮೈದಾ ಹಿಟ್ಟು ರೀ. ಈ ಕಪ್ಪಿಲೆ 1 ಕಪ್ ರೀ. ಎರಡು ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾದ್ಬೇಕು ನೋಡ್ರಿ. ಈಗ ನೋಡ್ರಿ ಹಿಟ್ಟು ಕಲ್ಸ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಬೇಕು ನೋಡ್ರಿ. ಚಂದಾಗ ಮೆತ್ತಗೆ ಸ್ವಲ್ಪ ಮೆತ್ತಗೂ ಬೇಕ್ರಿ, ಸ್ವಲ್ಪ ಎರಡು ಗಟ್ಟಿನೂ ಭಾಳ ಗಟ್ಟಿ ಇರಬಾರ್ದ್ರಿ. ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಕಲಿಸ್ಕೋಬೇಕು ನೋಡ್ರಿ, ಚಪಾತಿ ಹಿಟ್ಟಿನ ಗತ್ಲೆ ರೀ. ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ. ಇದಕ್ಕೆ ಎಣ್ಣೆ ಹಚ್ಚಿ ಮಿದಿಬೇಕು ನೋಡ್ರಿ. ಸ್ವಲ್ಪ ಈಗ ಎಣ್ಣೆ ಹಾಕಿ ಚಂದಾಗಿ ಈ ಥರ ಮಿದಿಬೇಕು ನೋಡ್ರಿ. ಮೆತ್ತಗಾತದ್ರಿ. ಸ್ವಲ್ಪ ಈ ಥರ ಮಿದ್ದು ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು ನೋಡ್ರಿ. ಇದಕ್ಕೆ ಈ ಥರ ಮಿದ್ಕೋಬೇಕು ನೋಡ್ರಿ. ಇದಕ್ಕೆ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚಿ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು ನೋಡ್ರಿ. ಈಗ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು ನೋಡ್ರಿ. ಆಯ್ತು ನೋಡ್ರಿ ಕುದಿಸ್ಕೊಂಬಂದಿದ್ದು ಈ ಥರ ಆಗ್ಯದ ನೋಡ್ರಿ. ಟೊಮ್ಯಾಟೊ ಮೆಣಸಿಕಾಯಿ ರೀ. ಈ ಸದ್ದ ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಈ ಮಿಕ್ಸಿ ಜಾರ್ನೊಳಗೆ ಹಾಕೋಬೇಕು ನೋಡ್ರಿ. ಅದೆಲ್ಲ ರೀ. ನೀರು ತಕ್ಕೊಂಡು ಬರೀ ಟೊಮ್ಯಾಟೊ ಮೆಣಸಿಕಾಯಿ ಹಾಕೋಬೇಕು ನೋಡ್ರಿ. ಅದ್ರದ್ದು ಸೊಪ್ಪಿ ಚಂದ ತೆಗಿಬೇಕ್ರಿ. ತೆಗೆದು ಮಿಕ್ಸಿ ಜಾರಿಗೆ ಹಾಕೊಂಬರ್ಬೇಕು ನೋಡ್ರಿ. ನೋಡ್ರಿ ಸೊಪ್ಪಿ ಸುಲಿದೆಲ್ಲ ಹಾಕೊಂಡಿನ್ರಿ ಇದ್ರೊಳಗೆ. ಈ ಸದ್ದ ಆರಿಸ್ಬೇಕ್ರಿ. ಸ್ವಲ್ಪ ತಣ್ಣಗಾಗತನ ಬಿಡ್ಬೇಕ್ರಿ. ತಣ್ಣಗಾಗಿನ ಬಿಟ್ಟಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಉಪ್ಪು ಹಾಕೊಂಡಿನ್ರಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋದ್ರಿ. ಈಗ ಶುಂಠಿ ಹಾಕೊಳ್ಳೋದು ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಬರ್ಬೇಕು ನೋಡ್ರಿ. ಈಗ ನೋಡ್ರಿ ಮಿಕ್ಸಿ ಜಾರಿಗೆ ಹಾಕೊಂಬಂದೀವ್ರಿ. ಪೂರಾ ಸಣ್ಣ ಅಂದ್ರೆ ಸಣ್ಣ ಹಾಕೊಂಬರ್ಬೇಕು ನೋಡ್ರಿ. ಈ ಥರ ಹಾಕೊಂಬಂದೀವಿ ನೋಡ್ರಿ ಮಿಕ್ಸಿ ಜಾರಿಗೆ. ಈಗ ಇದಕ್ಕೆ ಪಾಣಿ ಹೊಡಿಬೇಕ್ರಿ ನೋಡ್ರಿ. ಇದು ಒಂದು ಪಾಣಿ ಹೊಡಿಲಿಕ್ಕೆ ಕಡಾಯಿ ಇಟ್ಕೊಂಡಿನ್ರಿ. ಇದ್ರೊಳಗೆ ಎಣ್ಣೆ ಹಾಕಿನಿ ನೋಡ್ರಿ. ಇದಕ್ಕೆ ಜೀರಿಗೆ ಸಾಸ್ಮಿ ಇನ್ನೂ ಹಾಕೋದಿಲ್ರಿ. ಇದು ಮಿಕ್ಸರ್ಗೆ ಹಾಕಿ ಇಟ್ಕೊಂಬಂದಿದ್ದದಲ್ರಿ, ರುಬ್ಕೊಂಬಂದಿದ್ದು ಇದಕ್ಕೆ ಹಾಕಿಬಿಡ್ಬೇಕು ನೋಡ್ರಿ ಎಣ್ಣೆ ಕಾಯ್ದ ನಂತರ ರೀ. ಇದ್ರೊಳಗೆ ಇದು ಎಣ್ಣೆ ಹಾಕಿನಲ್ರಿ, ಇದ್ರೊಳಗೆ ಏನೂ ಹಾಕಿಲ್ಲ ನೋಡ್ರಿ. ಇದು ಹಾಕಿಬಿಡೋದ್ರಿ ಅಷ್ಟು ರೀ. ಇದು ಒಂದು ಸ್ವಲ್ಪ ಕುದಿಯತನ ಬಿಡ್ಬೇಕು ನೋಡ್ರಿ. ಈಗ ನೀರು ಹಾಕಕತ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕೋಬೇಕ್ರಿ, ಭಾಳ ಹಾಕೋಬಾರ್ದ್ರಿ ನೀರು. ಇದೇನು ವಿನಿಗರ್ ಹಾಕ್ಬೇಕು ನೋಡ್ರಿ. ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ ಮ್ಯಾಗ ವಿನಿಗರ್ ಹಾಕ್ಬೇಕು ನೋಡ್ರಿ. ಈಗ ಸೋಯಾ ಸಾಸ್ ಹಾಕೊಳಕತ್ತೀನಿ ನೋಡ್ರಿ. ವಿನಿಗರ ಸೋಯಾ ಸಾಸ್ ಹಾಕೋಬೇಕು ನೋಡ್ರಿ. ಈಗ ನೋಡ್ರಿ ಸಾಸ್ ಹಾಕೊಳಕತ್ತೀನಿ ನೋಡ್ರಿ. 3 ಇದ್ರೊಳಗೆ ಹಾಕೋಬೇಕು ನೋಡ್ರಿ. ಈಗ ಸಕ್ಕರೆ ಹಾಕೋಬೇಕು ನೋಡ್ರಿ, 1 ಚಮಚದಷ್ಟು. ಈಗ ಕಲಿಸ್ಬೇಕ್ರಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಕುದಿಯತನ ಬಿಡ್ಬೇಕ್ರಿ. ಈಗ ನೋಡ್ರಿ ಈ ಥರ ಕುದ್ದದ್ರಿ. ಹೆಂಗಾಗ್ಯದ ನೋಡ್ರಿ. ಸ್ವಲ್ಪ ಗಟ್ಟಿ ಇರ್ಬೇಕ್ರಿ. ಅಳಸ್ಬೇಕಂದ್ರೆ ಇಟ್ಕೋಬೋದ್ರಿ. ಸ್ವಲ್ಪ ಈ ಥರ ಆಗ್ಬೇಕು ನೋಡ್ರಿ. ಇಟ್ಟತನ ಕುದ್ದದ್ರಿ ಚಂದಾಗ ನೋಡ್ರಿ. ಹೆಂಗೆ ಕಾಣ್ಲಿಕ್ತದ್ರಿ. ಈ ಥರ ಆಗ್ಬೇಕು ನೋಡ್ರಿ. ಈ ಥರ ಗೋಬಿ ರೀ ಎರ್ಚ್ಕೊಂಡಿನ್ರಿ. ಇದ್ರೊಳಗೆ 2 ಥರ ಮಾಡ್ಕೊಂಡಿನ್ರಿ. ಹೋಳೂ ಹೊಳ್ಕೊಂಡಿನ್ರಿ, ಎರ್ಚ್ಕೊಂಡಿನ್ರಿ. ಇಲ್ಲಿ ನೋಡ್ರಿ ಸಣ್ಣಗೆ ಇವೆಲ್ಲ ಸಣ್ಣ ಕಟ್ ಮಾಡ್ಕೊಂಡಿನಿ ನೋಡ್ರಿ.
ಇದು ಡೊಣ್ ಮೆಣಸಿಕಾಯಿ ರೀ, ಗಜ್ಜರಿ ರೀ, ಉಳ್ಳಾಗಡ್ಡಿ ರೀ, ದೊಡ್ಡದೊಂದು ಉಳ್ಳಾಗಡ್ಡಿ ತೊಗೊಂಡಿದ್ದೆ ರೀ. ಇವು ಒಂದೆರಡು ಮೆಣಸಿಕಾಯಿ ತೊಗೊಂಡಿನಿ ನೋಡಿರಿ. ನೋಡಿರಿ ಈ ಥರ ಎರ್ಚ್ಕೊಂಡಿನಿ. ಇದು ಓಳ್ಕೊಂಡಿವಿ ರೀ ಸಣ್ಣಗಂದ್ರೆ ಸಣ್ಣಗೆ ರೀ. ನೋಡಿರಿ ಈಗ ಎಣ್ಣೆ ಹಾಕಿನ್ರಿ ಕಡಾಯದೊಳಗೆ. ಈಗ ಇದ್ರೊಳಗೆ ಬೆಳ್ಳುಳ್ಳಿ ಶುಂಠಿ ಎರಡೂ ಕುಟ್ಕೊಂಡು ಹಾಕೊಳಕತ್ತೀನಿ ನೋಡಿರಿ. ಇದು ಆಗಲೇ ಹೊಳಿದ್ವಲ್ರಿ, ಅದು ಪಾಣೆ ಹೊಡ್ಕೊಳಕ್ರಿ. ಇದು ಪಾಣೆ ಹೊಡ್ಯಾಕ್ರಿ. ಈಗ ನೋಡಿರಿ ಫ್ರೈ ಆಗ್ಯದ್ರಿ. ಈ ಸದ್ದ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ, ಮೆಣಸಿಕಾಯಿ ಇವೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು ನೋಡಿರಿ. ಈಗ ಮೆಣಸಿಕಾಯಿ ಹಾಕ್ಕೊಳ್ಳೋದು ನೋಡಿರಿ, ಫ್ರೈ ಮಾಡ್ಬೇಕ್ರಿ. ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗಿದ್ದು ರೀ. ಉಳ್ಳಾಗಡ್ಡಿ ಹಾಕ್ಕೊಂಡು ಈಗ ಇವೆರಡೂ ಹಾಕೊಂಡ್ಬಿಡ್ಬೇಕು ನೋಡಿರಿ. ಇವೆರಡು ಹಾಕೊಂಡು ಫ್ರೈ ಮಾಡ್ಬೇಕು ನೋಡಿರಿ, ಚಂದ ಬೇಯ್ಬೇಕ್ರಿ. ನೋಡಿರಿ ಅದು ಗೋಬಿ ಚಿಟ್ಕೊಂಡಿದ್ದು ಗೋಬಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಾಕತ್ತೀವಿ ನೋಡಿರಿ. ಚಂದ ಬೇಯ್ಬೇಕ್ರಿ. ಅವೆಲ್ಲ ಉಳ್ಳಾಗಡ್ಡಿ ಅದು ಹಾಕೊಂಡಿದ್ದೆಲ್ಲ ಫ್ರೈ ಮಾಡಿ ಈಗ ಗೋಬಿ ಹಾಕ್ಕೊಂಡು ಮಿಕ್ಸ್ ಮಾಡ್ಲಕತ್ತೀವಿ ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಕಾಳು ಮೆಣಸು ಪುಡಿ ರೀ, ಆಮೇಲೆ ಸೋಯಾ ಸಾಸ್ ರೀ. ನಾವಿಬ್ಬರು ಅಕ್ಕ ತಂಗಿ ಕೂಡಿ ಮಾಡಾಕತ್ತೀವಿ ರೀ. ಇಬ್ಬರಿಗೆ ಗದ್ರ ಬದ್ರ ಹಿಡ್ದದ್ರಿ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ. ನಮ್ಮ ತಂಗಿರಿ ಪಾಪ ಕಷ್ಟಪಟ್ಟು ನನಗೋಸ್ಕರ ರೀ ಮಾಡಿ ಕೊಡ್ಲಿಕ್ಕತ್ತಾಳ್ರಿ ತಿನ್ನಾಕ. ಈ ಚಂದಾಗ ಬೇಯತನ ಬಿಡ್ಬೇಕು ನೋಡ್ರಿ. ಇದು ಪಲ್ಯ ರೀ. ಈಗ ರೀ ನೋಡಿರಿ ಕಾರ್ನ್ಫ್ಲವರ್ದು ಕಲಿಸಿ ಈ ಥರ ಮಾಡಿ ಇಟ್ಕೊಂಡಿವ್ರಿ. ಇದು ಹಾಕ್ಬೇಕು ನೋಡ್ರಿ. ಇದ್ರೊಳಗೆ ಹಾಕಿ ಕಲಿಸ್ಬೇಕ್ರಿ. ಅಳಸಾಗಲ್ಲ. ಇದು ಗಟ್ಟಿ ಹಿರ್ಕೊಂಡು ಕುಂದಿರ್ತದನು. ಇದು ಹಾಕಿದ್ರೆ ಹಾಂ, ಇದು ಪಲ್ಯ ನೀರು ಬಿಡಲ್ಲ ನೋಡ್ರಿ. ಅದು ಹಾಕಿದ್ರೆ ಗಟ್ಟಿ ಹಿಡ್ಕೊಂಡು ಕುಂದಿರ್ತದತ್ರಿ, ನೀರು ಬಿಡಲ್ಲತ್ ನೋಡ್ರಿ. ಇಬ್ಬರು ಸೇರಿಸಿ ಮಾಡಾಕತ್ತೀವ್ರಿ. ಹೆಂಗಾತದತ್ತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೂ. ನೀವು ಮಾಡ್ಕೊಂಡು ತಿಂದು ನೋಡ್ರಿ. ಈ ಥರ 5 ನಿಮಿಷ ಇಟ್ಟು ನೆನೆಕ್ಕಿದ್ದೀವಲ್ರಿ, ನಾದಿಟ್ಟಿದ್ದೀವಲ್ರಿ, ಈ ಥರ ಆಗ್ಯದ ನೋಡ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೋಬೇಕ್ರಿ. ನಾವು ಹಾಗೆ ನಾದ್ಕೊಳಕತ್ತೀವಿ ರೀ. ಈ ಥರ ಹುಳಿ ಮಾಡ್ಕೋಬೇಕು ನೋಡ್ರಿ. ಸಣ್ಣ ಸಣ್ಣ ಈ ಥರ ಸಣ್ಣ ಸಣ್ಣ ಹುಳಿ ಮಾಡ್ಕೊಂಡು ಇಡ್ಬೇಕು ನೋಡ್ರಿ. ಮಾಡ್ಕೊಂಡಿಡ್ರಿ ಈ ಥರ ಸಣ್ಣ ಸಣ್ಣ ನೋಡ್ರಿ. ಈ ಥರ ಹಿಟ್ಟು ಹಚ್ಚಿ ಲಟ್ಸ್ಕೋಬೇಕು ನೋಡ್ರಿ. ಸ್ವಲ್ಪ ತಳಗನೂ ಆಗ್ಬಾರ್ದ್ರಿ, ಆ ಕಡೆ ದಪ್ಪನೂ ಆಗ್ಬಾರ್ದು ನೋಡ್ರಿ. ಈ ಥರ ಲಟ್ಸ್ಕೋಬೇಕು ನೋಡ್ರಿ. ಬಾಕಿವೆಲ್ಲ ಇದೇ ಥರ ಮಾಡೋದು. ಈ ಥರ ಲಟ್ಸ್ಕೋಬೇಕು ನೋಡ್ರಿ. ಈ ಥರ ಲಟ್ಸ್ಕೊಂಡು ಇದ್ರೊಳಗೆ ಬಾಜಿ ತುಂಬ್ಕೋಬೇಕ್ರಿ. ಅದು ಪಲ್ಯ ಮಾಡಿದ್ದು ತುಂಬ್ಕೋಬೇಕು ನೋಡ್ರಿ ಇದ್ರೊಳಗೆ. ನೋಡ್ರಿ ಅದ್ರೊಳಗೆ ಹಾಕ್ಕೊಂಡು ಆ ಥರ ಯಾವ ಸೇಪ್ ಬೇಕಾದರೂ ಆ ಸೇಪ್ ಮಾಡ್ಕೋಬೋದು ನೋಡ್ರಿ. ಅದ್ರೊಳಗೆ ಪಲ್ಯ ತುಂಬ್ಕೊಂಡು ನೋಡ್ರಿ ಈ ಥರ ಸೇಪ್ ಮಾಡ್ಕೋಬೇಕು ನೋಡ್ರಿ. ಯಾವುದಾದ್ರೂ ನಡೀತದೆ ಸೇಪ್ ರೀ. ಕಡ್ಬಿನಗತ್ಲೆ ಆದರೂ ಮಾಡ್ಕೋಬೋದು ರೀ, ಯಾವ ಥರ ಆದ್ರೂ ಮಾಡ್ಕೋಬೋದು ನೋಡ್ರಿ. ನೋಡ್ರಿ ನಾವು ಈ ಥರ ತುಂಬಿಟ್ಟಿವ್ರಿ ಒಂದೆರಡು. ನಮ್ಮ ತಂಗಿ ಮಾಡ್ಲಿಕ್ಕತ್ತಾವ ನೋಡ್ರಿ, ತುಂಬ್ಲಿಕ್ಕತ್ತಾಳ್ರಿ ಈಕಿ. ನಾನು ಫೋನ್ ಹಿಡ್ದೀನಿ ರೀ, ಆಕೆ ತುಂಬ್ಲಿಕ್ಕತ್ತಾಳ್ರಿ. ನೀರು ಹಚ್ಕೋಬೇಕು ಅದಕ್ಕೀಗ. ಒಂದು ಸ್ವಲ್ಪ ಕೈಗೆ ಏನಾರ ಹಚ್ಕೊಂಡು ತುಂಬ್ಕೋಬೇಕ್ರಿ. ಇರ್ಲಿಕ್ಕಂದ್ರೆ ಕೈಗೆ ಹಿಟ್ಟು ಅಂಟ್ಕೋತಾವ ನೋಡ್ರಿ. ನೋಡ್ರಿ ಈಗ ಬೋಣಿ ಇಟ್ಟಿವ್ರಿ. ಕಡುಬು ಹೆಂಗೆ ಕುದಿಸ್ತಾರಲ್ರಿ ಆ ಥರ ಇವು ಕುದಿಸ್ಕೋಬೇಕು ನೋಡ್ರಿ. ನಾವು ಮೋಮೋಸ್ ಮಾಡ್ಲಿಕ್ಕತ್ತೀವ್ರಿ. ಇಟ್ಟತನ ಹೇಳೋಕ್ಕೆ ಆಗಲ್ಗಿತ್ತು ರೀ ಮೋಮೋಸಕ್ಕೆ ರೀ. ಮೋಮೋಸ್ ಮಾಡೋದಿಷ್ಟು ಕಷ್ಟ ಅದ ಅನ್ನೋದು ಗೊತ್ತಿದ್ದಿದ್ದಿಲ್ರಿ. ಇಬ್ಬರು ಸೇರಿಸಿ ಮಾಡಾಕತ್ತೀವಿ ಅಂದ್ರೂ ಜಲ್ದಿ ಆಗಲ್ಗ್ಯದ ನೋಡ್ರಿ. ಈಗ ಮುಚ್ಚಿ ಬಿಡ್ಬೇಕು ನೋಡ್ರಿ. ಅವೆಲ್ಲ ಅದ್ರೊಳಗಿಟ್ಟು ಮುಚ್ಚಿ ಬಿಡ್ಬೇಕು ನೋಡ್ರಿ. ಕುದಿಯತನ ಬಿಡ್ಬೇಕ್ರಿ. ನೋಡ್ರಿ ಯಾವ ಥರ ಕುದ್ದವತ್ತೆ ನೋಡಂಬರ್ರಿ.
ನೋಡ್ರಿ ನಮ್ಮ ಮೋಮೋಸ್ ಯಾವ ಥರ ಕುದ್ದಾವತ್ತು ಹೇಳಿರಿ. ನೋಡ್ರಿ ಯಾವ ಥರ ಆಗ್ಯಾವತ್ತು ಹೇಳಿ. ಚಟ್ನಿ ಮೋಮೋಸದ ಚಟ್ನಿ ಮೋಮೋಸ್ ರೀ. ಈ ಥರ ಹಚ್ಕೊಂಡು ತಿನ್ನೋದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಭಾರಿ ಟೇಸ್ಟಿ ಆಗ್ಯಾವ್ರಿ. ನೋಡ್ರಿ ನಮ್ಮ ಸಮರ್ಥ ಈಗ ಬಂದನ್ರಿ ಸಾಲಿಲಿತ್ರ. ಈಗ ಅವನಿಗೂ ಮೋಮೋಸ್ ಕೊಡ್ಬೇಕತ್ರಿ. ಜಗಳ ತೆಗಿಲಿಕತ್ತಾನ್ರಿ ಏನು ಮಾಡ್ರಿ ಅಂತೇಳಿ. ಚಲೋ ಆಗ್ಯಾವ್ರಿ. ನೀವು ಮಾಡ್ಕೊಂಡು ತಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ ರೀ ಮತ್ತೆ ರೀ. ಬಾಯ್ ಮಾಡಿ.